ಅವ್ರ ಹತ್ರ ಕೂಡ ಒಮ್ಮನಸ್ಸು ಇನ್ನೂ ಇಲ್ಲ, ಎದ್ದೆದ್ದು ಕಾಣ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮೊನ್ನೆ ಮಹಿಳೆಯರ ಬಗ್ಗೆ ಭಾಳ ಕನಿಷ್ಠವಾಗಿ ಮಾತಾಡಿದರು. ಈ ಫ್ರೀಬೀಸ್ ಅಂದರೆ ಪೊಕೆಟ್ ಎಸ್ಕೊಡೋದ್ರಿಂದ ಮಹಿಳೆಯರು ತಪ್ಪು ದಾರಿ ಹಿಡಿತಾ ಇದ್ದಾರೆ ಅಂತ ಹೇಳಿ ಮಹಿಳೆಯ ಸಮುದಾಯಕ್ಕೆ ಅವರು ಕೆಟ್ಟದಾಗಿ ಅವರು ಸಂದೇಶ ಕೊಟ್ಟಿದ್ದಾರೆ. ಕೆಟ್ಟದಾಗಿ ಅವ್ರನ್ನ ಇಂಡೈರೆಕ್ಟ್ ಬೈಕೊಂಡು ಕೂಡ ಆಗಿದೆ. ಅದು ಏನು ತೋರಿಸ್ತದೆ ಅಂತೇಳಿ ಹತಾಶ ಮನೋಭಾವನೆ ತೋರಿಸ್ತಾ ಇದೆ. ಈ 5 ಗ್ಯಾರಂಟಿಗಳ ಮುಖಾಂತರ ಬಡ ಜನತೆ, ವಿಶೇಷವಾಗಿ ನಾನು ಇವತ್ತು ಗುಲ್ಬರ್ಗದಿಂದ ಬಂದೆ. ಬೀದರ್, ಗುಲ್ಬರ್ಗ, ರಾಯಚೂರು ಕೆಲವು ಹಳ್ಳಿಗಳಲ್ಲಿ ಹೋದಾಗ ಅಲ್ಲಿ ಜನರದ್ದು ಏನು ಅಂತಂದರೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಅವ್ರು ಕೊಡ್ತಕ್ಕಂಥ ಸೌಲಭ್ಯದಿಂದ ಅವ್ರ ಮಕ್ಕಳ ಎಜುಕೇಷನ್ ಇಂಪ್ರೂವ್ ಆಗ್ತಾ ಇದೆ. ಕೆಲವರು ಫೀಸ್ ಕಟ್ಟಕ್ಕೆ ದುಡ್ಡಿರಲಿ, ಫೀಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯರು ಹೇಳ್ತಾ ಇದ್ದಾರೆ ಈಗಾಗಲೇ 7 ತಿಂಗಳಿಂದ ನಮಗೆ 14,000 ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಒಬ್ಬ ಮಹಿಳೆ ಹೇಳಿದ್ಲು. ಮತ್ತು PUCಯಲ್ಲಿ ಗಂಡ ತೀರ್ಕೊಂಡ ಹೆಣ್ಮಗಳು ಮನೆ ಕೆಲಸ ಮಾಡೋಕ್ಕೆ ತನ್ನ ಮಗನಿಗೆ ಫೀಸ್ ಕಟ್ಟಕ್ಕೆ ದುಡ್ಡು ಇರಲಿಲ್ಲ ಅಂಥೇಳಿ PUC ಸೆಕೆಂಡ್ ಇಯರ್ ಫೀಸ್ ಕಟ್ಟಿದ್ದಕ್ಕೆ ಆ ಹುಡುಗ 3rd or 4th ರ್ಯಾಂಕ್ ಬಂದಿದ್ದಾನೆ. ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಕಲಾ ವಿಭಾಗದಿಂದ ಆರ್ಟ್ಸಲ್ಲಿ ಬಂದಿದ್ದಾರೆ. ಆದ್ದರಿಂದ ಇದರಿಂದ ಜನರಿಗೆ ಅನುಕೂಲ ಆಗಿದೆ. ಅದು ಅವರಿಗೆ ಹತಾಶ ಭಾವನೆ ಹುಟ್ಟಿದೆ. ಆದ್ದರಿಂದ ಅವರು ನಿರೀಕ್ಷಿದಷ್ಟಂತೂ ಬರೋದಿಲ್ಲ. ಬಟ್ ನಾವು ಉತ್ಸುಕರಾಗಿದ್ದೇವೆ. ನಾವು 20 ಗ್ಯಾರಂಟಿ ದಾಟ್ತೇವೆ ಅಂತಕ್ಕಂಥ ನಮ್ಮ ಭಾವನೆ. ಸರ್, ಈ ವಿಡಿಯೋ ಮುಖಾಂತರ ನೀವು ನಿಮ್ಮ ಕಮ್ಯುನಿಟಿಗೆ ಏನು ಸಂದೇಶ ರವಾನಿಸ್ತಾ ಇದ್ದೀರಾ? ನಮ್ಮ ಕಮ್ಯುನಿಟಿಯಲ್ಲಿ ರಾಜಕೀಯ ಪ್ರಜ್ಞೆ ಕಡಿಮೆ. ನಮ್ಮ ಜನಕ್ಕೆ ಕೆಲವರು ಪಟ್ಟಣದವರು ಅನುಕೂಲಸ್ಥರಾಗಿರ್ಬೋದು, ಪಟ್ಟಣದವರು ಸ್ವಲ್ಪ ಮಟ್ಟಿಗೆ ಓದಿದವರಾಗಿರು. ಆದರೆ ನಮ್ಮ ಕಮ್ಯುನಿಟಿಯಲ್ಲಿ ಬಡ ಜನರು ಕೂಡ ಇದ್ದಾರೆ. ನಮ್ಮ ಕಮ್ಯುನಿಟಿಯಲ್ಲಿ ಬಡವರು ಇದ್ದಾರೆ. ನಮ್ಮ ಕಮ್ಯುನಿಟಿಯಲ್ಲಿ ಗುಡಿಸಲಲ್ಲಿದ್ದಾರೆ. ನಮ್ಮ ಕಮ್ಯುನಿಟಿಯಲ್ಲಿ ಮನೆ ಕೆಲಸ ಮಾಡೋರು ಇದ್ದಾರೆ. ನಮ್ಮ ಕಮ್ಯುನಿಟಿಯಲ್ಲಿ ಮರಗೆಲಸ ಮಾಡ್ತಾರೆ, ಮೇಸರ್ ವರ್ಕ್ ಕೂಡ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಎಜುಕೇಟೆಡ್ ಕೂಡ ಇದ್ದಾರಲ್ಲ. ಅವ್ರಿಗೆ ಒಂದೇ ಒಂದು ಸಂದೇಶ ಅಂತಂದರೆ, ಯಾರು ಸೋಮಾರಿತನ ಮಾಡ್ದೇನೆ ಅಥವಾ ಇದನ್ನು ಮರು ಮಾಡಿಕೊಂಡು ಮರ್ತಂಗೆ ಇಟ್ಕೊಂಡು ಮತ ಚಲಾಯಿಸದೆ ಸುಮ್ಮನೆ ಇರದೇನೆ ಮತ ಚಲಾಯಿಸಿ. ನಿರೋಷ ಮೇಡಮ್ ಒಂದು ಮಾತು ಹೇಳ್ತಾ ಇದ್ರು, ಅಲ್ಲಿ ನಾವು ಜೊತೆ ಕೂತಾಗಲೂ ಅವ್ರು ಕೂಡ ಹೇಳಿದರು, ಎಲ್ಲರೂ ಪ್ರತಿಯೊಬ್ಬರು ಓಟ್ಗಳನ್ನ ಹಾಕಬೇಕು ಅಂತ ಹೇಳಿ. ಓಟ್ಗಳು ಹಾಕೋದಷ್ಟೇ ಅಲ್ಲ, ಸ್ಥಳೀಯ MLAಗಳು ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ ಅವ್ರು ಮುಂದೆ ಹೋಗಿ ಗುರುತಿಸ್ಕೊಳ್ರಿ. ನೀವು ಗುರುತಿಸ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ಈ ಚುನಾವಣೆ ಆದಮೇಲೆ ಅವರಿಗೆ ಸರ್ಕಾರದಲ್ಲಿ ಬೇರೆ ಬೇರೆ ಸ್ಥಾನಗಳನ್ನು ಒದಗಿಸ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ. ಯಾರು ಶಿಫಾರಸು ಬೇಕಾಗಿಲ್ಲ. ಲೋಕಲ್ MLAನೇ ಶಿಫಾರಸು ಮಾಡಿ ಹೌದೌದು ಇವರು ಒಳ್ಳೆ ಕಾರ್ಯಕ್ಕೆ ಕೆಲಸ ಮಾಡಿದ್ದಾರೆ, ನೋಡಿರಿ ಈ ಅಮ್ಮ ಕೆಲಸ ಮಾಡಿದಾಳೆ ಅಂತ ಅವರು ಗುರುತಿಸ್ತಾರೆ. ಅಂಥ ಕೆಲಸನ ಈ ಚುನಾವಣೆಯಲ್ಲಿ ಮುಂದಿನ 1-2 ವಾರಗಳಲ್ಲಿ ಮಾಡಬೇಕು. ನಮ್ಮ ಹತ್ರ ಬೇರೆ ಕಡೆಯಲ್ಲಿ 7ನೇ ತಾರೀಕು ಎಲೆಕ್ಷನ್ ಇದೆ, ಅಲ್ಲಿ ಕೂಡ ಅವರು ಅದೇ ಕೆಲಸ ಮಾಡಬೇಕು ಅಂತ ನನ್ನ ಆಶೆ. ಧನ್ಯವಾದ.